ನಿನ್ನೆ ಯಲಹಂಕಗೆ ಹೋಗಿದ್ರು ನಟಿ ಕೃಷಿತಾ ಪಂಡ. ಈ ವೇಳೆ ಮೆಸೇಜ್ ಮಾಡಿ ಸಾಯುವ ಬಗ್ಗೆ ಈತ ಹೇಳಿಕೊಂಡಿದ್ದ. ವೈಶಾಖ್ ಸಮಾಧಾನ ಮಾಡಿ ತಡೆಯಲು ಪ್ರಯತ್ನ ಆಗಿರುತ್ತೆ ಈ ನಟಿಯಿಂದ, ಕೃಷಿತಾ ಪಂಡದಿಂದ. ಆದರೆ ಕೃಷಿತಾ ಪಂಡ ಮನೆಗೆ ಬರುವಷ್ಟರಲ್ಲಿ ಆತ್ಮಹತ್ಯೆಗೆ ಈತ ಶರಣಾಗಿದ್ದ ಅನ್ನೋದು ಯಾರು ನೋಡಿಲ್ಲ. ಬಟ್ ಈಗ ಆಕೆಯಿಂದ ಬರ್ತಾನಂತ ಮಾಹಿತಿಯ ಪ್ರಕಾರ ಇರುವಂತ ಸುದ್ದಿ. ಆತ ನಿನ್ನೆ ಮೆಸೇಜ್ ಮಾಡಿರ್ತಾನೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ಈ ಜೀವನೇ ಬೇಡ, ಬದುಕೋದು ಬೇಡ ಅಂತೇಳಿ. ಬೇಡ, ನಾನು ಬರ್ತೀನಿ, ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಳ್ಳೋರು ಅಥವಾ ಸಮಾಧಾನ ಮಾಡುವಂಥ ಪರಿಸ್ಥಿತಿಯಲ್ಲಿ ಆ ಒಂದು ಕೆಲಸಕ್ಕೆ ಈ ನಟಿ ಮಾಡಿರ್ತಾಳೆ. ಆಕೆ ಬರುವ ಮುಂಚೆನೆ ಈತ ಆತ್ಮಹತ್ಯೆಗೆ ಶರಣಾಗಿದ್ದು ಅನ್ನೋದು ಈಗ ತನಿಖೆಯಿಂದ ಗೊತ್ತಾಗ್ತಾ ಇರೋದು. ಆ ನಟಿ ಹೇಳ್ತಾ ಇರುವಂಥ ಹೇಳಿಕೆ ಇದು. ಆತ್ಮಹತ್ಯೆಯ ಮುಂಚೆ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವ ಸಮಯದಲ್ಲಿ ಆ ನಟಿ ಇದ್ರ ಇಲ್ಲ ಅನ್ನೋದು, ಈಕೆ ಇರಲಿಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಲಹಂಕದಲ್ಲಿ ಏನೋ ಹೋಗಿದ್ರಂತೆ, ಬರುವಷ್ಟರಲ್ಲಿ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋದು. ಹೆಂಡತಿಯನ್ನು ಬಿಟ್ಟು ಈಕೆ ಕಡೆ ಯಾಕೆ ಹೋಗಿದ್ದ ಈತ? ಅಲ್ಲಿ ಯಾಕೆ ವಾಸ ಆಗ್ತಾ ಇದ್ದ? ನಟಿ ಮತ್ತು ಈಕೆನ ಸಂಬಂಧ ಏನು? ಇಬ್ಬರ ನಡುವೆ ಸ್ನೇಹಿತರು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರು ಇದ್ರೂ ಕೂಡ ವಾಸ್ತವೇ ಹೂಡೋದಿದೆಯಲ್ಲ, ಅದು ಯಾವ ರೀತಿಯ ಸ್ನೇಹಿತರು ಇರ್ತಾರೆ? ಇಬ್ರು ಲವರ್ಸಾ? ಏನಾದರೂ ಸಂಬಂಧ ಇದೆಯಾ? ಈ ಸಾವಿಗೆ ಕಾರಣ ಯಾರು? ಈಗ ಈ AVR ಅಂದ್ರೆ ಅರವಿಂದ ರೆಡ್ಡಿ ಅವರ ಪ್ರಕರಣದಿಂದಾಗಿ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾ ಇತ್ತು. ಹಂಗಾಗಿ ಈತ ಹೆಂಡತಿಯಿಂದ ದೂರ ಇದ್ದ ಅನ್ನೋದು. ಹೆಂಡತಿಯಿಂದ ಯಾಕೆ ದೂರ ಆಗಿದ್ದ? ಅದೇ ಕಾರಣನ ಅಥವಾ ಕೃಷಿತಾ ಪಂಡ ಜೊತೆಗಿನ ಸಂಬಂಧ ಕಾರಣನ? ಈ ಎಲ್ಲ ಆಯಾಮದ ಮುಖಾಂತರ ತನಿಖೆ ಆಗಬೇಕಾಗತ್ತೆ. ಮೇಲ್ನೋಟಕ್ಕೆ ಅರವಿಂದ ಅವರ ಪ್ರಕರಣದಲ್ಲಿ ದೂರ ಆಗಿದ್ರು ಅಂತೇಳಿ, ಹಂಗಲ್ಲ. ಇದು ಆಳವಾದ ತನಿಖೆ ಆಗಬೇಕಾಗತ್ತೆ. ಅರವಿಂದ ಪ್ರಕರಣದಿಂದಾಗಿ ದೂರ ಆಗಿರೋದಾ ಅಥವಾ ಕೃಷಿತಾ ಪಂಡದಿಂದ ದೂರ ಆಗಿರೋದಾ? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರಂಜನ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಧ್ರುವ ಅವರು ಕೂಡ ಇದ್ದಾರೆ. ನಾನು ಈಗ ನೇರವಾಗಿ ಧ್ರುವ ಅವರ ಹತ್ರ ಹೋಗ್ತೇನೆ. ಧ್ರುವ ಅವರ, ಈಗ ಸಹಜವಾಗಿ ಒಂದು ಪ್ರಶ್ನೆ ಇರೋದು, ಆತ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಟಿ ಇದ್ರಾ ಇಲ್ಲ ಅನ್ನೋದು. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಆಕೆ ಇರಲಿಲ್ಲ ಅನ್ನೋದು. ಇದ್ರಾ ಇಲ್ಲ? ಈಗ ಹೆಸರು ಧ್ರುವ, ಕಂಟಿನ್ಯೂ ಮಾಡಿ. ಹೇಮಕುಮಾರ್, ಇದು ನಿನ್ನೆ ರಾತ್ರಿ 8:30 ಸುಮಾರಿಗೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಮಾಹಿತಿ ಇದೆ. ಸೊ ಆ ಸಂದರ್ಭದಲ್ಲಿ ಕೃಷಿತಾ ಪಂಡ ಅವರು ಅಪಾರ್ಟ್ಮೆಂಟ್ ನಲ್ಲಿ ಇರಲಿಲ್ಲ ಅನ್ನುವಂತ ಮಾಹಿತಿ ಇದೆ. ಅವರು ಸೋಲೂರು ಬಳಿ ಇರುವಂತಹ ಕ್ಷೇಮವನಕ್ಕೆ ಹೋಗಿದ್ರು. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಕ್ಷೇಮವನದಲ್ಲಿ ಇದ್ದ ಪೋಸ್ಟ್ ಅನ್ನ ಮಾಡಿದ್ರು. ಆನಂತರ ಸ್ಟೇಟಸ್ ಅನ್ನ ಕೂಡ ಹಾಕೊಂಡಿದ್ರು. ಆದ್ರೆ ಯಾವಾಗ ನಿನ್ನೆ ಈ ವೈಶಾಖ್ ಏನಿದ್ದಾನೆ, ಈತ ಕೃಷಿತಾ ಪಂಡ ಮನೆಯಲ್ಲಿ ಕಳೆದ ಒಂದು ವಾರದಲ್ಲಿ ಅವರ ಫ್ಲಾಟ್ ನಲ್ಲಿ ವಾಸವಾಗಿದ್ದಂತೆ ಪತ್ನಿಯ ಜೊತೆ ಒಂದಿಷ್ಟು ಮನಸ್ತಾಪ ಆಗಿ ನೇರವಾಗಿ ಈ RR ನಗರದ ಫ್ಲಾಟ್ ನಲ್ಲಿ ಬಂದು ಆತ ವಾಸ ಆಗಿದ್ದ ಅನ್ನುವಂತ ಮಾಹಿತಿ. ಕೃಷಿತಾ ಪಂಡ ಮನೆಯಲ್ಲಿ ಒಟ್ಟು 2 ಕೀಗಳಿದ್ವು. ಒಂದು ಕೀಯನ್ನ ಈ ವೈಶಾಖ್ಗೆ ಕೃಷಿತಾ ಪಂಡ ನೀಡಿದ್ಲಂತೆ. ಸೊ ಹಾಗಾಗಿ ಆ ಒಂದು ಕೀಯ ಮೂಲಕ ಆತ ನಿನ್ನೆ ರಾತ್ರಿ ಮನೆಗೆ ಬಂದಿದ್ದಾನೆ. ನಿನ್ನೆ ಕೆಲಸವನ್ನ ಮುಗಿಸಿ ಆನಂತರ ನಿನ್ನೆ ಕೃಷಿತಾ ಪಂಡಗೆ ಮೆಸೇಜ್ ಅನ್ನ ಕೂಡ ಮಾಡಿದ್ದ ಎನ್ನುವಂತ ಮಾಹಿತಿ ಇದೆ. ನನಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಆತ ಒಂದು ಮೆಸೇಜ್ ಅನ್ನ ಮಾಡಿದ್ದಂತೆ. ಆತ ಕಳೆದ 1 ತಿಂಗಳಿಂದ ಮಾನಸಿಕವಾಗಿ ಆತ ನೊಂದಿದ್ದ, ಡಿಪ್ರೆಷನ್ಗೆ ಒಳಗಾಗಿದ್ದ. ಹೀಗೆ ಮನೋವೈದ್ಯರನ್ನ ಕೂಡ ಸಂಪರ್ಕ ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು ಎನ್ನುವಂತ ಮಾಹಿತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಪದೇ ಪದೇ ಇದೇ ರೀತಿ ಜೀವನದ ಬಗ್ಗೆ ಜಿಗುಪ್ಸೆಗೊಂಡಿದ್ದಂತೆ, ನಾನು ಸಾಯ್ತೀನಿ ಎನ್ನುವಂತ ಮೆಸೇಜ್ ಗಳನ್ನ ಕೂಡ ಮಾಡ್ತಾ ಇದ್ದಂತೆ. ಆದ್ರೆ ನಿನ್ನೆ ಮಾಡಿರುವಂತ ಮೆಸೇಜ್ಗೆ ಕೃಷಿತಾ ಪಂಡ ಅವರು ರಿಪ್ಲೈ ಅನ್ನ ಮಾಡಿದ್ದಾರೆ. ದೇವಸ್ಥಾನ ಎಲ್ಲಾದ್ರೂ ಹೋಗೋಣ, ನಿನ್ನ ಮನಸ್ಸು ಸರಿಯಾಗುತ್ತೆ ಅಂತ ಹೇಳಿದ್ರಂತೆ. ಆದ್ರೆ ನಿನ್ನೆ 11 ಗಂಟೆ ಸುಮಾರಿಗೆ ಮನೆಗೆ ಬರುವಾಗ ಈತ ಸಾವನ್ನಪ್ಪಿರೋದು ಗೊತ್ತಾಗಿದೆ. ತಕ್ಷಣ ಕೃಷಿತಾ ಪಂಡ RR ನಗರ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡ್ತಾಳೆ. ಆನಂತರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಆದರೆ AVR ರೆಡ್ಡಿ HAL ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿದ್ರು ಬೆದರಿಕೆಗೆ ಸಂಬಂಧಪಟ್ಟ ಹಾಗೆ. ಆ ಒಂದು ಕೇಸ್ನಲ್ಲಿ ವೈಶಾಖ್ ಹೆಸರು ಕೇಳಿಬಂದಿತ್ತು. ವೈಶಾಖ್ನನ್ನ ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಅಪಾರ್ಟ್ಮೆಂಟ್ ಏನಿದೆ, ಅದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಪೊಲೀಸರು ಬಂಧಿಸಿದ್ರು. ಬಂಧನದ ಬಳಿಕ ವೈಶಾಖ್ ಮತ್ತೆ ಆತನ ಪತ್ನಿಯ ನಡುವೆ ವೈಮನಸ್ಸು ಶುರುವಾಗಿದ್ದಂತೆ ಇಬ್ರು ಕೂಡ ಗಲಾಟೆಯನ್ನ ಮಾಡಿಕೊಂಡಿದ್ರಂತೆ. ಕೃಷಿತಾ ಪಂಡ ಮತ್ತೆ ಆ ಗಲಾಟೆ
ಅರೆಸ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಒಂದಿಷ್ಟು ವೈಮನಸ್ಸು ಇತ್ತು ಅನ್ನುವಂತ ಒಂದು ಮಾಹಿತಿ ಇದೆ. ಹಾಗಾಗಿ ವೈಶಾಖ್ ಏನು ಹೆಂಡತಿಯನ್ನ ಬಿಟ್ಟು ಕೃಷಿ ತಾಪಂಡ ಜೊತೆಗೆ ಕಳೆದ ಒಂದು ವಾರದಿಂದ ಇದ್ದ ಅಪಾರ್ಟ್ಮೆಂಟ್ ನಲ್ಲಿ ಇದ್ದ ಎನ್ನುವಂತ ಮಾಹಿತಿ ಇದೆ. ಇನ್ನು ವೀಕೆಂಡ್ ನಲ್ಲಿ ಇಬ್ರು ಒಟ್ಟಿಗೆ ಪಾರ್ಟಿಗೆ ಹೋಗ್ತಾ ಇದ್ದಂತ ಒಂದಿಷ್ಟು ಫೋಟೋಗಳು ಕೂಡ ಈಗ ಲಭ್ಯವಾಗಿದ್ದಾವೆ. ಈಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ವೈಶಾಖ್ ತಂದೆ ನೀಡಿದ ದೂರಿನ ಅನ್ವಯ ಈಗ ಆತ್ಮಹತ್ಯೆ ಅಂತ ಹೇಳಿ ಈಗ ದೂರನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ. ಈಗ ಸದ್ಯ ನಾನೀಗ ವಿಕ್ಟೋರಿಯಾ ಶವಾಗಾರದಲ್ಲಿದ್ದೀನಿ. ಇಲ್ಲಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಇನ್ನು ಆರಂಭಿಸಬೇಕಾಗಿದೆ. ಕುಟುಂಬಸ್ಥರು ಯಾರು ಇಲ್ಲಿ ಬಂದಿಲ್ಲ. ಅವರು ಬಂದ ಬಳಿಕ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಪೊಲೀಸರು ಈಗ ವೈಶಾಖ್ ಏನಿದ್ದಾನೆ ಆತನ ಹಿನ್ನೆಲೆಯನ್ನ ಚೆಕ್ ಮಾಡ್ತಾ ಇದ್ದಾರೆ. ಆತನ ಜೊತೆ ಎಷ್ಟು ಸಮಯದಿಂದ ಕೃಷಿ ತಾಪಂಡ ಸಂಪರ್ಕದಲ್ಲಿದ್ರು, ಏನು ನಿಖರವಾದ ಕಾರಣ ಅನ್ನುವಂಥದ್ದು ಪೊಲೀಸರಿಗೆ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ವೈಶಾಖ್ ಸಾವನ್ನಪ್ಪುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಎಲ್ಲೂ ಡೆತ್ ನೋಟ್ಗಳು ಸಿಗದೇ ಇರೋದು ಪೊಲೀಸರಿಗೆ ಇನ್ನೊಂದು ಹಾಗೆ ಸಂಪರ್ಕದಲ್ಲಿ ಸಂಪರ್ಕ ಮಾಡ್ತೀನಿ. ಈಗ ನಮ್ಮ ಜೊತೆ